ನ್ಯೂಸ್ ಅವರಿಗೆ ಸ್ವಾಗತ. ಮಹೋದ್ದ 2014 ರಣತಂತ್ರಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಹಣಿತಾ ಇದೆ. ಇವತ್ತು JDS ನಾಯಕರು, ಮಾಜಿ ಮುಖ್ಯಮಂತ್ರಿ, JDS ಶಾಸಕ ನಾಯಕರಾದಂಥ ಕುಮಾರಸ್ವಾಮಿ ಜೊತೆಗೆ ಕುಮಾರಸ್ವಾಮಿಯವರೇ, ರಾಜ್ಯದ ಮಟ್ಟಿಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ JDS ತನ್ನ ಹುರಿಯಾಳುಗಳನ್ನು ಕಣಕ್ಕಿಳಿಸುತ್ತಾ, BJP ಕಾಂಗ್ರೆಸ್ ನಿಮ್ಮನ್ನು ಲೆಕ್ಕಕ್ಕಿಟ್ಕೊಂಡಿಲ್ಲ. ಇಲ್ಲ, ಕಾಂಗ್ರೆಸ್ಸು ಮತ್ತು BJP ಪಕ್ಷಗಳು ನಮ್ಮನ್ನು ಎಷ್ಟರ ಮಟ್ಟಿಗೆ ಲೆಕ್ಕಕ್ಕಿಟ್ಟಿದ್ದಾರೆ, ಲೆಕ್ಕಕ್ಕಿಟ್ಟಿಲ್ಲ ಅನ್ನೋದು ಮುಖ್ಯ ಅಲ್ಲ. ನಮಗೆ 28 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾ ಇದ್ದೇವೆ. 28 ಕ್ಷೇತ್ರದಲ್ಲೂ ಸಮರ್ಥವಾದಂಥ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸ್ತಾ ಇದ್ದೇವೆ. ಆದರೆ ಹಿಂದಿನ ಹಲವಾರು ಅನುಭವಗಳ ಆಧಾರದ ಮೇಲೆ ನಾವು ಒಂದು ಗುರಿಯನ್ನೇನು ಮುಟ್ಟಬೇಕು ಅಂತಕ್ಕಂಥದ್ದನ್ನು ನಿರ್ಧಾರಕ್ಕೆ ಬಂದಿದ್ದೇವೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. ಇವತ್ತು ಕಾಂಗ್ರೆಸ್ಸು BJP ಪಕ್ಷಗಳಲ್ಲೂ 28 ಕ್ಷೇತ್ರದಲ್ಲೂ ಅವರೇನು ಭಾಳ ಸದೃಢವಾಗಿ ಏನು ಬೆಳೆದಿಲ್ಲ. ಬಹುಶಃ ಕಾಂಗ್ರೆಸ್ಸು BJP ಪಕ್ಷಗಳಿಗೂ ಹಲವಾರು ಕ್ಷೇತ್ರಗಳಲ್ಲಿ ಇನ್ನೂ ಅಭ್ಯರ್ಥಿಗಳು ಸಿಕ್ಕಿಲ್ಲ ಆ ಪಕ್ಷಗಳಿಗೂ. ಅದರಿಂದ ಇವತ್ತು 28 ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಯನ್ನು ಚುನಾವಣೆ ನಿಲ್ಲಿಸ್ತಕ್ಕಂಥ ಉದ್ದೇಶ ಮುಂದಿನ ಒಂದು ವಿಧಾನಸಭೆ ಚುನಾವಣೆಗಳು. ಅದಕ್ಕೆ ಪಕ್ಷವನ್ನು ಹಂತ ಹಂತವಾಗಿ ನಾವೇನು ಒಂದು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಕಾರ್ಯಕರ್ತರನ್ನ ಜೊತೆಯಲ್ಲಿಟ್ಕೋಬೇಕಾಗ್ತದೆ. ಅದರ ಹಿನ್ನೆಲೆಯಲ್ಲಿ 28 ಕ್ಷೇತ್ರವನ್ನು ಇವತ್ತು ಗಂಭೀರವಾಗಿ ಪರಿಗಣಿಸ್ತೀವಿ. ಟಿಕೆಟ್ ಅನೌನ್ಸ್ ಯಾಕೆ ಲೇಟ್ ಮಾಡ್ತಾ ಇದ್ದಾರೆ? ಅಂದರೆ BJP ಕಾಂಗ್ರೆಸ್ ಮುಗಿದು ಹೋಗಲಿ ಅಂತನಾ? ಇಲ್ಲ, ಅದು ಟಿಕೆಟನ್ನು ನಾನು ವೈಯಕ್ತಿಕವಾಗಿ ಕಳೆದ ನವೆಂಬರ್ ತಿಂಗಳಿನಲ್ಲೇ ನಮ್ಮ ಅಭ್ಯರ್ಥಿಗಳನ್ನು ನೇಮಕ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇತ್ತು, ಘೋಷಣೆ ಮಾಡಬೇಕು ಅಂತ. ಆದರೆ ರಾಷ್ಟ್ರೀಯ ಅಧ್ಯಕ್ಷರು ಅವರದೇ ಆದಂಥ ಒಂದು ಅನುಭವಗಳು, ಆ ಒಂದು ಅನುಭವಗಳ ಆಧಾರದ ಮೇಲೆ ಅವರು ಬೇರೆ ರಾಷ್ಟ್ರೀಯ ಪಕ್ಷಗಳು ಇನ್ನೂ ಆ ಒಂದು ತೀರ್ಮಾನಗಳನ್ನು ಮಾಡಿಲ್ಲ. ಯಾತಕ್ಕೆ ಅಷ್ಟೊಂದು ಆ ಥರ ನಿನಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅಭ್ಯರ್ಥಿಗಳ ಕೊರತೆ ಪ್ರಶ್ನೆ ಇಲ್ಲ, ಆದರೆ ಅವರ ಅನುಭವಗಳೇನಿದೆ, ಅವರ ಒಂದು ಸಲಹೆಗಳ ಮೇರೆಗೆ ಇವತ್ತು ಅಭ್ಯರ್ಥಿಗಳ ಒಂದು ನೇಮಕ ಮಾಡತಕ್ಕಂಥ ಘೋಷಣೆ ಮುಂದೋಗಿದೆ. ಇವತ್ತು ಬಹುಶಃ ಇನ್ನೊಂದು 2 ದಿನಗಳಲ್ಲಿ 28 ಕ್ಷೇತ್ರದ ಈಗ ಹೆಚ್ಚು ಕಡಿಮೆ ಅಭ್ಯರ್ಥಿಗಳು ಯಾರು ಅನ್ನೋದು ನಿರ್ಣಯಗಳಾಗೋಗಿದೆ. ಅಧಿಕೃತ ಪ್ರಕಟಣೆ ಬಾಕಿ ಇದೆ ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ 2 ಕ್ಷೇತ್ರದಲ್ಲಿ ಕಾರ್ಯಕರ್ತರುಗಳು, ಆ ಭಾಗದ ನಾಯಕರುಗಳು ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಹಾಕಿದ್ದಾರೆ ಎಲ್ಲ 2 ಕ್ಷೇತ್ರದಲ್ಲಿ. ಇವತ್ತು ನನಗೆ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲಬೇಕಾಗಿದೆ, ಅದು ನನಗೆ ಒಂದು ಪ್ರತಿಷ್ಠೆಯ ಒಂದು ಕ್ಷೇತ್ರ. ಚಿಕ್ಕಬಳ್ಳಾಪುರವನ್ನು ಗೆಲ್ಲಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರು ಗ್ರಾಮಾಂತರದಲ್ಲಿ ಕಳೆದ ಬಾರಿ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯ ನಮ್ಮ ಮೇಲೆ ಇಟ್ಟಿದ್ದರು ನಮ್ಮ ಬೆಂಗಳೂರು ಸೌತ್ನ ಅಭ್ಯರ್ಥಿ ಪ್ರಭಾಕರ್ ರೆಡ್ಡಿಯವರು. ಇವತ್ತು ಈಗಲೂ ಅವರು ಈ ಚುನಾವಣೆಯನ್ನು ನಾನು ಭಾಳ ಗಂಭೀರವಾಗಿ ಎದುರಿಸ್ತೀನಿ, ತೆಗೆದುಕೋತೀನಿ. ಬೆಂಗಳೂರು ಸೌತು ಏನು ಅವ್ರು ಹೆಚ್ಚಿನ ಮತ ಪಡೆದಿದ್ದರು ಹಿಂದೆ ಅಸೆಂಬ್ಲಿ ಚುನಾವಣೆ ನಿಂತಾಗ, ನನಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ಅವರು ಮುಂದೆ ಬಂದು ಭಾಳ ಒತ್ತಾಯ ಹಾಕಿದ್ದಾರೆ ಬೆಂಗಳೂರು ನಮ್ಮ ರೂರಲ್ ಕಾನ್ಸ್ಟಿಟ್ಯುನ್ಸಿಗೆ. ಅದರಿಂದ ಅಲ್ಲಿ ಅವರನ್ನೂ ಅಭ್ಯರ್ಥಿ ಮಾಡಿ ಗೆಲ್ತಕ್ಕಂಥ ಶಕ್ತಿ ನಮಗಿದೆ. ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವೊಂದು 2-3 ಹೆಸರುಗಳನ್ನು ಪ್ರಸ್ತಾಪ ಮಾಡಿದ್ದು. ಆ 2-3 ಹೆಸರುಗಳ ಬಗ್ಗೆ ಕಾರ್ಯಕರ್ತರಲ್ಲಿ ಇವತ್ತಿನ ಚುನಾವಣೆಯನ್ನು ನಾವು ಎದುರಿಸಬೇಕಾದ್ರೆ ಇವತ್ತು ಅನಿತಾ ಕುಮಾರಸ್ವಾಮಿಯವರು ನಿಂತರೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಒಂದು ಒಕ್ಕೊರಲಿನಿಂದ ಅಲ್ಲಿ ಎಲ್ಲ ಇನ್ನು ಸರ್ವಾನುಮತದಿಂದ ಒಂದು ತೀರ್ಪು ಕೊಟ್ಟಿದ್ದಾರೆ. 3 ದಿವಸದಿಂದನೇ ಒಂದು ಸಭೆ ಮಾಡಿದೆ. ನಾನು ಬೇರೆ ಅಭ್ಯರ್ಥಿಗಳ ವಿಷಯದಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಆದರೆ ಪ್ರತಿಯೊಬ್ಬರಲ್ಲೂ ಭಾವನೆ ಆ ಕ್ಷೇತ್ರದಲ್ಲಿ ನಾವು ಗೆಲ್ಲೇಬೇಕು ಅನ್ನೋದಾದರೆ ಇವತ್ತು ಅನಿತಾ ಕುಮಾರಸ್ವಾಮಿಯವರು ನಿಲ್ಲಿ, ಅವರು ಅದೇ ಒಂದು ಜಿಲ್ಲೆಗೆ ಸಂಬಂಧಪಟ್ಟವರು, ಈಗಾಗಲೇ 2 ಚುನಾವಣೆಯಲ್ಲಿ ಸೋತಿರ್ತಕ್ಕಂಥದ್ದೇನಿದೆ ಅವ್ರ ಮೇಲೆ ಒಂದು ಅನುಕಂಪವೂ ಇದೆ. ಅದರ ಜೊತೆಗೆ ನಾನು ಒಂದು ಜಿಲ್ಲೆಯನ್ನು ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದೆ, ವೈಯಕ್ತಿಕವಾಗಿ ನನ್ನ ಬಗ್ಗೆಯೂ ಅವರಲ್ಲಿ ಏನು ಅಭಿಮಾನ ಇದೆ, ಆ ಜಿಲ್ಲೆಯಲ್ಲಿ ಆ ಸೀಟ್ ಗೆಲ್ಲೇಬೇಕು ಅಂದಾಗ ಅನಿತಾ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಬೇಕು. ಪೂರ್ವಕವಾಗಿ ಕೇಳಿಬಿಡ್ತೀನಿ. ಕಾರ್ಯಕರ್ತರೆಲ್ಲ ಅನಿತಾ ಕುಮಾರಸ್ವಾಮಿ ಅವರ ಹೆಸರನ್ನೇ ಹೇಳ್ತಿದ್ದಾರೆ, ಅವ್ರು ನಿಂತರೆ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಅದು ನಿಮ್ಮ ಪಕ್ಷದಲ್ಲಿ ನಾಯಕತ್ವದ ಕೊರತೆಯನ್ನು ತೋರಿಸುತ್ತೆ ಅಂತ ಅನ್ಸಲ್ಲ? ನಿಮ್ಮ ಅಂದರೆ ಕುಟುಂಬದವರು ಬಿಟ್ಟು ಬೇರೆ ಯಾರಾದರೂ ನಿಂತರೆ ಗೆಲ್ಲೋ ಸಾಧ್ಯತೆಗಳು ಕಮ್ಮಿ ಏನೋ ಅನ್ನೋ ಥರದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಕಾರ್ಯಕರ್ತರಲ್ಲಿ ಯಾಕಿದೆ? ಆ ರೀತಿ ಏನಿಲ್ಲ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಕುಟುಂಬ ಬಿಟ್ಟರೆ ಬೇರೆ ಯಾರು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಏನಿಲ್ಲ. ಇವತ್ತು ನಾವು ಕುಟುಂಬವನ್ನು ಬಿಟ್ಟೇ ಇದ್ದೇವೆ. ಈಗ ಕೆಲವರು ಮಂಡ್ಯದಲ್ಲಿ ಭವಾನಿಯವರ ಹೆಸರನ್ನ ಫ್ಲೋಟ್ ಮಾಡಿದ್ರು, ಹಾಗಂತೇಳಿ ಅಲ್ಲಿ ಕಾರ್ಯಕರ್ತರಿಲ್ಲ ಅಂತೇಳಿ ನಾವೇನು ತೀರ್ಮಾನ ಮಾಡ್ತಾ ಇಲ್ಲ. ಇವತ್ತು ಅಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯವರೇ ಚುನಾವಣೆ ನಿಲ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ಬೇರೆ. ಮಂಡ್ಯದಲ್ಲಿ ಭವಾನಿಯವರಿಲ್ಲ, ಅವರಿಲ್ಲ, ಅದು ಅವ್ರು ನಿಲ್ತಕ್ಕಂಥದ್ದಿಲ್ಲ. ಲೋಕಲ್ ಅಲ್ಲೇ ಪಕ್ಷದ ಏನು
ಪುಟ್ಟರಾಜು ಮತ್ತು ತಮ್ಮಣ್ಣವರ ನಡುವೆ ಒಂದು ತೀರ್ಮಾನ ಆಗ್ತಾ ಇದೆ. ಇವತ್ತು ಬಹುಶಃ ಅಂತಿಮವಾಗಿ ಕಾರ್ಯಕರ್ತರ ಅಪೇಕ್ಷೆ ಮೇರೆ ಒಂದು ತೀರ್ಮಾನ ಅಂದರೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಚುನಾವಣೆ ನಿಲ್ಲಲ್ಲ. ಇಲ್ಲ, ಚಲುವರಾಯಸ್ವಾಮಿ ನಿಲ್ತಾ ಇಲ್ಲ. ಚಲುವರಾಯಸ್ವಾಮಿ ಅವರು ಚುನಾವಣೆ ನಿಲ್ತಾ ಇಲ್ಲ. ಅವರು ವಿಧಾನಸಭೆ ಮುಂದುವರಿತಾರೆ. ಬಹುಶಃ ಅವರು ಶಾಸಕರಿರೋದ್ರಿಂದ ಅಂತಿಮವಾಗಿ ನಾಳೆ ತೀರ್ಮಾನ ಬೇರೆ ರೀತಿಯಲ್ಲಿ ಎಲ್ಲರ ಸಹಕಾರವನ್ನು ಪಡ್ಕೊಂಡೇ ತೀರ್ಮಾನ ಮಾಡಿದ್ರು. ಸೊ ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಅನಿತಾ ಕುಮಾರಸ್ವಾಮಿ, ನಾನು ಹೇಳ್ತಾರೆ ನೀವು ಪತ್ನಿ ಅಥವಾ JDS ನಾಯಕರು ಅಂತ ಹೇಳ್ತಲ್ಲ, ಪಕ್ಷ ಗೆಲ್ಲುವ ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡುತ್ತೆ. ಗೆಲ್ಲೋದೇ ನಮ್ಮ ಗುರಿ ಇರ್ತಕ್ಕಂಥದ್ದೇ 12-13 ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿ ಏನಿಟ್ಟಿದ್ದೇವೆ. ಅದರ ಹಿನ್ನೆಲೆಯಲ್ಲೇ ಆ ತೀರ್ಮಾನ ಮಾಡ್ತಾ ಇದ್ದೀವಿ. ಅನಿತಾ ಕುಮಾರಸ್ವಾಮಿ JDS ಕ್ಯಾಂಡಿಡೇಟ್ ಆಗ್ತಾರೆ, ಅದರಲ್ಲಿ ಯಾವ ಸಂಶಯ ಬೇಡ. ಎಸ್, ಹಾಗಾದರೆ ಇದು ಕುಟುಂಬದ ಪಕ್ಷ ಅಂತ ಆಗುತ್ತೆ. ಮತ್ತೆ ಹಲವಾರು ಕುಟುಂಬದಲ್ಲಿ ಅಭ್ಯರ್ಥಿಗಳಿದ್ದಾರೆ. ಉದಾಹರಣೆ ದೇಶಪಾಂಡೆ ಅವರು ಉತ್ತರ ಕನ್ನಡದಲ್ಲಿ ಅವ್ರ ಮಗನ ನಿಲ್ಲಿಸಬೇಕು ಅಂತ ಇದ್ದಾರೆ. ಮಾರ್ಗ್ರೆಟ್ ಆಳ್ವ ಅವರು ಅವ್ರ ಮಗನ ನಿಲ್ಲಿಸಬೇಕು ಅಂತ ಇದ್ದಾರೆ. ಇವತ್ತು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ತಮ್ಮ ಕುಟುಂಬದಿಂದ ದೇವೇಗೌಡರು, ಅನಿತಾ ಕುಮಾರಸ್ವಾಮಿ ಅವರು ಬಿಟ್ಟರೆ ಮತ್ತಾರು ಚುನಾವಣೆ ಇಲ್ಲದೆ. ಅನಿತಾ ಕುಮಾರಸ್ವಾಮಿ ಅವರು ಅನಿವಾರ್ಯ ಕಾರಣದಿಂದ ನಿಲ್ಲಿಸಬೇಕಾಗಿದೆ, ಇಲ್ಲಾಂದರೆ ಅವರು ನಿಲ್ತಾ ಇರಲಿಲ್ಲ. ಅನಿವಾರ್ಯ ಕಾರಣಗಳಿಂದ ದೇವೇಗೌಡರು ಒಬ್ಬರೇ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ತೀರ್ಮಾನ ಇತ್ತು. ಅನಿವಾರ್ಯ ಕಾರಣದಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅವರು ಅನಂತವ್ರು ಕೇಳಿದ್ರು ಪ್ರಶ್ನೆ, ನೇರವಾಗಿ ಕೇಳಿಬಿಡ್ತೀನಿ. ಅನಿತಾ ಕುಮಾರಸ್ವಾಮಿ ಮಧುಗಿರಿಗೆ ಬೇಕು, ಅಲ್ಲಿ ನಾನು ಮನೆ ಕಟ್ತೀನಿ, ಅವರಿಗೆಲ್ಲ ಕುಪ್ಸ ಎಲ್ಲ ಕೊಟ್ಟರು, ಬಾಗಿನ ಕೊಟ್ಟರು. ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರು. ಅಲ್ಲಿಂದ ಈಗ ನೀವು ಚಿಕ್ಕಬಳ್ಳಾಪುರ ಅಂತಂದರೆ ಅನಂತ್ ಚಿನ್ವಾರ್ ಅವರು ಕೇಳಿದ್ರ ಪ್ರಕಾರ ನಿಮ್ಮ ಪಕ್ಷದಲ್ಲಿ ಕುಮಾರಸ್ವಾಮಿ, ರೇವಣದೇಗೌಡರ ಥರ ಯಾಕೆ ನಾಯಕತ್ವ ಬೆಳೆಸ್ತಾ ಇಲ್ಲ ನೀವು? ಹಲವಾರು ನಾಯಕರನ್ನ ಬೆಳೆಸಿದ್ದೇವೆ. ಆ ನಾಯಕರುಗಳು ಅವರವರ ಕ್ಷೇತ್ರದಲ್ಲಿ ಬೆಳ್ಕೊಂಡಿದ್ದಾರೆ. ಅವರು ಮತ್ತೆ ಹೊರಗೆ ಬೆಳೀತಕ್ಕಂಥದ್ದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ನಮಗೆ. ಅಲ್ಲ, ಇಲ್ಲಿರುವ ಕಾರಣ ಅದು ಹೇಳ್ಬಿಡ್ತೀನಿ. ಇವತ್ತು ಸಿದ್ದರಾಮಯ್ಯನವರು ಇಲ್ಲಿದ್ದರು, ಸಿದ್ದರಾಮಯ್ಯನವರು ಪಕ್ಷ ಬಿಟ್ಟು ಹೋದರು. ಅದಕ್ಕೆ ಕಾರಣ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ಸುದೀರ್ಘವಾಗಿ, ಅದು ಬೇಡ, ಅದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯಗಳು. ಮೈಸೂರು ಜಿಲ್ಲೆಯಲ್ಲಿ ಇದ್ದಂಥವ್ರು ಸಿದ್ದರಾಮಯ್ಯ ಜೊತೆ ಎಲ್ಲರನ್ನೂ ಅವ್ರು ಹೈಜಾಕ್ ಮಾಡ್ಕೊಂಡು ಹೋದರು. ಇವತ್ತು ಅಂಥ ಒಂದು ಜಿಲ್ಲೆಯಲ್ಲಿ ಪುನಃ ಪಕ್ಷ ಸಂಘಟನೆ ಮಾಡಿದ್ದೇವೆ, ಬೆಳೆಸಿದ್ದೇವೆ. ಹಲವಾರು ಕಾರ್ಯಕರ್ತರು ಬೆಳೆದಿದ್ದಾರೆ. ಇವತ್ತು ನಾನು BJP ಜೊತೆ ಸರ್ಕಾರ ಮಾಡಿದಾಗ ನಾವು ಅಧಿಕಾರ ಹಸ್ತಾಂತರ ಮಾಡದೇ ಇರತಕ್ಕಂಥ ಒಂದು ಪ್ರಕರಣದಲ್ಲಿ ಹಲವಾರು ಜನ ಹಿರಿಯ ನಾಯಕರುಗಳು ಪಕ್ಷ ಬಿಟ್ಟು ಹೋಗಿದ್ದಾರೆ. ಅವರೆಲ್ಲ ಬಿಟ್ಟು ಹೋದಾಗಲೂ ಈ ಪಕ್ಷ ಉಳಿಸಿದ್ದೇವೆ, ಬೆಳೆಸ್ತಾ ಇದ್ದೇವೆ. ಇದಕ್ಕೆ ಸಮಯ ಬೇಕು. ಇಲ್ಲಿರುವ ಸಮಸ್ಯೆ ಅಂದರೆ ಕುಮಾರಸ್ವಾಮಿ ಅವರೇ, ಒಂದು ತಾವು ಈಗ ಇವರು ವಿಷಯ ಕೇಳ್ಬಿಟ್ಟು ಸೇರಿಸ್ಬಿಟ್ಟು ಹೇಳ್ಬಿಡ್ತೀನಿ. ತಾವು ಏನು ಕಾಂಗ್ರೆಸ್ ಏನಿದೆ ಅದು ಒಂದು ಕುಟುಂಬದ ಹಿಡಿತಲ್ಲಿದೆ ಅನ್ನೋದು ಮೇಜರ್ ಆರೋಪ ಕಾಂಗ್ರೆಸ್. ಅದು ನೆಹರು ಕುಟುಂಬದ ಗುಲಾಮರು ಮಾತ್ರ ಕಾಂಗ್ರೆಸ್ನಲ್ಲಿ ಇರಬಹುದು ಅನ್ನೋ ವಾತಾವರಣ ಇದೆ. ಇದನ್ನು ವಿರೋಧಿಸುವ ನೈತಿಕ ಶಕ್ತಿ ತಮಗೆ ಕೂಡ ಇಲ್ಲ. ಆದ್ದರಿಂದ ಚುನಾವಣೆಯಲ್ಲಿ ಒಂದು ಪ್ರಮುಖವಾದ ಅಸ್ತ್ರವನ್ನು ತಾವು ಕಳ್ಕೊಬಿಟ್ಟಿದ್ದೀರಿ. ನಿಮಗೆ ಕಾಂಗ್ರೆಸ್ ಬಯ್ಯೋ ನೈತಿಕತೆ ಇಲ್ಲವೇ ಇಲ್ಲ ನಿಮಗೆ ಕುಟುಂಬ ರಾಜಕಾರಣದ ಬಗ್ಗೆ. ಸೊ ಇದು ನನ್ನ ಭಾಳ, ಯಾಕಂದರೆ ತಾವು ಥರ್ಡ್ ಫ್ರಂಟ್ನವರು ಅದನ್ನು ಅಟ್ಯಾಕ್ ಮಾಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ಆ ನೈತಿಕತೆಯನ್ನು ಕಳ್ಕೊಂಡು ಶಸ್ತ್ರತ್ಯಾಗ ಮಾಡಿ ಹ್ಯಾಂಗೆ ಹೋರಾಟ ಮಾಡ್ತಿರ್ತಾರೆ? ಈ ವಿಷಯದಲ್ಲಿ ಯಾವ ಪಕ್ಷಗಳಿಗೆ ನೈತಿಕತೆ ಇದೆ? ಕುಟುಂಬ ರಾಜಕಾರಣ ಹೊರತು ಕೆಲಸ ಮಾಡ್ತಾ ಇದ್ದೇವೆ. BJP ಪಕ್ಷದಲ್ಲಿ ನಿಲ್ವೆ. ಈಗ ಜಾತ್ಯತೀತ BJP ಪಕ್ಷದಲ್ಲಿ ಮೇನಕಾ ಗಾಂಧಿ ಅವರು MP ಇದ್ರು, ವರುಣ್ ಗಾಂಧಿ ಅವರು MP ಇದ್ರು. ಅಲ್ಲ, ತಾವು ಒಂದು ಆಲ್ಟರ್ನೇಟಿವ್ ಅಂತ ಹೇಳಿ ಎಲ್ಲ ಪಕ್ಷದಲ್ಲೂ ಇವತ್ತು ಈ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಸರಿಯಲ್ಲ ಇದು ಅಂತ ಇಲ್ಲಿ ಪ್ರಶ್ನೆ ಒಂದೇ ನಿಮಿಷ. ಒಂದು ಕುಟುಂಬದ ಹೆಸರಿನಲ್ಲಿ ಎಲ್ಲರೂ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ. ಬರೀ ಕುಟುಂಬದ ಹೆಸರು ಹೇಳಿ ಕಷ್ಟಪಡದೆ ಜನಗಳ ಹತ್ರ ಹೋಗದೆ ರಾಜಕಾರಣದಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಒಂದು ಕುಟುಂಬ ಅಂತ ಒಂದು ಕಾರಣ ಅಷ್ಟೇ. ಅದು ಬರೀ ಕುಟುಂಬದ ಹೆಸರಿನಲ್ಲಿ ನಾವು ಕೆಲಸ ಮಾಡದೆ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸದೆ ನಾವು ರಾಜಕೀಯದಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ನಮ್ಮ ದುಡಿಮೆ ಮೇಲೆ ಒಂದು ಕುಟುಂಬದ ಹಿನ್ನೆಲೆ ಬಂದಿರ್ಬೋದು, ಆದರೆ ಅಲ್ಲಿ ನಮ್ಮ ದುಡಿಮೆ ಇರ್ತದೆ, ನಮ್ಮ ಶ್ರಮ ಇರ್ತದೆ. ಅದರಿಂದ ಇಲ್ಲಿ ಕುಟುಂಬ ರಾಜಕಾರಣ ನಾವು ಎಂದೂ ಕುಟುಂಬ ರಾಜಕಾರಣದ ಬಗ್ಗೆ ಎಲ್ಲೂ ಚರ್ಚೆ ಆಗಿದ್ರೆ ಸಿದ್ದರಾಮಯ್ಯನವರು ನಿಮ್ಮ ಜೊತೆ 3 ದಶಕಗಳ, ದೇವೇಗೌಡರ ಜೊತೆ 3 ದಶಕಗಳ ಕಾಲ ರಾಜಕಾರಣ ಮಾಡಿದಂಥವ್ರು ಹೊರಗೋದ ಮೇಲೆ JDS ಅಂದ್ರೆ ಜಾತ್ಯತೀತ ಜನತಾದಳ ಸನ್ಸ್ ಪಾರ್ಟಿ ಅಂತ ಹೇಳ್ತಾರೆ. ಮೊನ್ನೆ ಹೇಳ್ತಾರೆ ಅವರು ನಾನು ಹುಟ್ಟಿದ್ರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ, ಮುಂದಿನ ಜನ್ಮದಲ್ಲಿ ದೇವೇಗೌಡರು ಹೇಳ್ತಾರೆ ಅವ್ರನ್ನ ನಂಬಬೇಡಿ, ಓಟ್ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಈ ಪಕ್ಷದಲ್ಲಿದ್ದಾಗ ದೇವೇಗೌಡರು, ರೇವಣ್ಣ ಅವರು ರಾಜಕಾರಣದಲ್ಲಿದ್ದರು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಾಗ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದರು, ರೇವಣ್ಣ ಇಲ್ಲಿ ಮಂತ್ರಿಗಳಾಗಿದ್ದರು. ಅವತ್ತು ಕುಟುಂಬ ರಾಜಕಾರಣ ಅಪ್ಪ ಮಕ್ಕಳು ಪಕ್ಷ ಅಂತ ಅನ್ನಿಸ್ತಿಲ್ವ ಸಿದ್ದರಾಮಯ್ಯನವರಿಗೆ? ಅವಾಗ ದೇವೇಗೌಡರ ಪರ ಅವರೇ ವಕಾಲತ್ ಆಗ್ತಿದ್ರು. ಅವತ್ತು ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿಲ್ಲ ಅಂದರೆ ಅವರು ತಪ್ಪಿಸಿದ್ ನೀವೇ ತಾನೆ? ಕುಮಾರಸ್ವಾಮಿ ಸಿಎಂ ಸ್ಥಾನ ತಪ್ಪಿಸಿದ್ರು. ಇಲ್ಲ, CM ಸ್ಥಾನ ನಾವು ತಪ್ಪಿಸ್ತಂಥದ್ದಲ್ಲ. ಒಂದು ಬಾರಿ ಹೌದು ನಾನು ತಪ್ಪಿಸಿದ್ದೆ, ನಾನು ಇಲ್ಲ ಅಂತ ಹೇಳಲ್ಲ. ಅವತ್ತು ಮುಖ್ಯಮಂತ್ರಿಯ ಸ್ಥಾನವನ್ನು ಪಡಿಬೇಕಾದ್ರೆ ಅವರ ಹತ್ರ ಇಂಡಿವಿಜುವಲಿ ಶಕ್ತಿ ಇರಲಿಲ್ಲ.
1996 ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಒಂದು ಶಾಸಕರ ಬೆಂಬಲ ಇರಲಿಲ್ಲ. ಶಾಸಕರ ಬೆಂಬಲ ದೇವೇಗೌಡರಿಗೆ ಇದ್ದಂಥ ಶಕ್ತಿ ಅವತ್ತು ಅವರು ಅದನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೋಗಿದ್ದರು, ಅದರಲ್ಲಿ ಯಾವ ಸಂಶಯ ಇಲ್ಲ. ಬಟ್ ನಂತರ ಈಗ ಉದಾಹರಣೆಗೆ ನಾವು 2004ರಲ್ಲಿ 58 ಜನ ಶಾಸಕರು ಗೆದ್ದಿದ್ವು. ನನ್ನ ಪಾಲು ಇದೆ ಅಂತ ಸಿದ್ದರಾಮಯ್ಯ ಇದೆ, ಇರ್ಬೋದು ಇಲ್ಲ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. ದುಡಿಮೆ ಮಾಡಿದ್ದಾರೆ. ಇವತ್ತು ನಮ್ಮ ಪಕ್ಷ ಬಿಟ್ಟೋದ್ರು ಅಂತೇಳಿ ಅವ್ರದ್ದೇನೂ ದುಡಿಮೆ ಇಲ್ಲ, ನಮ್ಮ ದುಡಿಮೆ ಮೇಲೆ ಗೆದ್ದಿದ್ದೇವೆ ಅಂತಲೂ ಹೇಳೋದಿಲ್ಲ ನಾನು. ಆದರೆ ಅವರಲ್ಲಿ ನಿಜಕ್ಕೂ ಆ ನಾಯಕತ್ವದ ಗುಣ ಇದ್ದಿದ್ರೆ 58 ಜನ ಶಾಸಕರನ್ನು ಗೆದ್ದಿದ್ರು. ಅವ್ರನ್ನ ಉಪಮುಖ್ಯಮಂತ್ರಿ ಮತ್ತೊಂದು ಮಾಡೋದು. ಉಪಮುಖ್ಯಮಂತ್ರಿ ಮಾಡಿದ ಮೇಲೆ ಆ ಶಾಸಕರಿಗೆ ಯಾವೊಂದು ವಿಶ್ವಾಸದಿಂದ ಕೆಲಸ ಮಾಡಬೇಕು. ಎಷ್ಟು ಜನ ಶಾಸಕರನ್ನ ಅವ್ರು ಇಟ್ಕೊಳ್ಳಿಕ್ಕಾಯ್ತು ಅವ್ರ ಜೊತೆಯಲ್ಲಿ. ನಾನು ಅವತ್ತು ಹೇಳಿದ್ದೆ 10 ವರ್ಷ ಮಂತ್ರಿ ಆಗಲ್ಲ, ನಾನು ಪಕ್ಷದ ಸಂಘಟನೆ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಹಲವಾರು ಘಟನೆಯಿಂದ ನಡೆದೋಯ್ತು. ಇಲ್ಲಿ ಸಿದ್ದರಾಮಯ್ಯನವರಿಗೆ ಇವತ್ತು ಅಪ್ಪ ಮಕ್ಕಳು ಪಕ್ಷ ಅಂತಕ್ಕಂಥ ಭಾಷಣ ಏನು ಮಾಡ್ತಾರೆ, ಇವತ್ತು ಇದೇ ಅಪ್ಪ ಮಕ್ಕಳ ಕೊಡುಗೆ ಇದೆ ಅವ್ರ ಈ ಮಟ್ಟಕ್ಕೆ ಇಲ್ಲಿ ಬೆಳಿಬೇಕಾದ್ರೆ. ಇವತ್ತು ಕಾಂಗ್ರೆಸ್ನವರು ನಾಯಕರು ಅವ್ರನ್ನ ಗುರುತಿಸಬೇಕಾದ್ರೆ ಇದೇ ಅಪ್ಪ ಮಕ್ಕಳ ಕೊಡುಗೆ. ನಮ್ಮನ್ನ ಕೇಳಲಿಕ್ಕೆ ಇಷ್ಟಪಡೋದು ಹಳೆ ಕತೆ ಬೇಡ, ಯಾವ ಕಾರಣ ಬಿಟ್ಟರು. ಬಟ್ ಅವರೆಲ್ಲ ಬಿಟ್ಟು ಹೋಗಿರೋವಂಥದ್ದು ಸಿದ್ದರಾಮಯ್ಯನವರಾಗಲಿ ಅವ್ರ ಜೊತೆ ಹೋದಂಥ ಜನತಾ ಪರಿವಾರದ ಬೇರೆ ಬೇರೆ ನಾಯಕರುಗಳು ಬಿಟ್ಟು ಹೋಗಿರೋದು ಜಾತ್ಯತೀತ ಜನತಾದಳಕ್ಕೆ, ತಮ್ಮ ಪಕ್ಷಕ್ಕೆ ಬಿದ್ದಂಥ ಒಂದು ಹೊಡೆತ ಅಂತ ತಮಗೆ ಈ ಕ್ಷಣದಲ್ಲಿ ಅನಿಸಿಲ್ವಾ? ನಮ್ಮ ಹತ್ರ ನಾಯಕತ್ವದ ಕೊರತೆ ಉಂಟಾಗಿದ್ದೆ ಅವರೆಲ್ಲ ಬಿಟ್ಟು ಹೋಗಿದ್ರಿಂದ, ಮತ್ತು ಅವ್ರು ಬಿಟ್ಟೋಗಿದ್ದಕ್ಕೆ ಕಾರಣ ನಮ್ಮಲ್ಲೇ ಇದೆ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಿದ್ದರಾಮಯ್ಯನವರು, MP ಪ್ರಕಾಶ್ ಅವರು, ಸಿಂಧ್ಯಾ ಅವರು ಮುಂಚೂಣಿಯ ನಾಯಕರಾಗಿ 2004 ಚುನಾವಣೆಯಲ್ಲಿದ್ದರು. ಇದೇ ಮಹದೇವಪ್ಪನವ್ರು ಇರ್ಬೋದು, ಹಲವಾರು ನಾಯಕರುಗಳಿದ್ದರು, ಮಹದೇವ್ ಪ್ರಸಾದ್ ಎಲ್ಲ ಇದ್ದರು. ಅವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಚಿತ್ರಣ ಕೊಡ್ತೀನಿ ನಿಮಗೆ. ಈ ಎಲ್ಲ ನಾಯಕರುಗಳಿದ್ದಾಗ ಅವತ್ತು ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಂಥ ಮತ ಕೇವಲ 80,000, 70ರಿಂದ 80,000 8 ಕ್ಷೇತ್ರದಿಂದ ಬಂದಂಥ ಮತ. ಇವತ್ತು ಇವರು ಯಾರೂ ನಮ್ಮ ಜೊತೆಯಲ್ಲಿಲ್ಲ. ಸಣ್ಣ ಪುಟ್ಟ ಕಾರ್ಯಕರ್ತರು ಸಿಂಧ್ಯಾ ಅವರು ಇದ್ದಾರೆ, ಭಾಳ ಆಕ್ಟಿವ್ ಆಗಿಲ್ಲ ಅವರು. ಬಿಜೆಪಿಗೆ ಅರ್ಧ ಕಾಲಿಟ್ಟಿದ್ದಾರೆ ಅದು ಗೊತ್ತಿಲ್ಲ ನನಗೆ ಅವರು. ಯಾಕೆಂದರೆ ನಾನು BJPಯ ಜೊತೆ ಸರ್ಕಾರ ಮಾಡ್ತಕ್ಕಂಥದ್ದನ್ನು ವಿರೋಧಿಸಿ ಮಂತ್ರಿ ಸ್ಥಾನವನ್ನು ಬಿಟ್ಟು ಹೊರಗೋದ್ರವರು. ಇವತ್ತು ಅಂಥವರು BJPಗೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿ ನನಗೆ ನಂಬಲಿಕ್ಕೆ ಆಗೋದಿಲ್ಲ. ಬಟ್ ಇವತ್ತು ಅವ್ರ ಕಾಲದಿಂದಾಗಿ ಬೆಳೆದಿದೆ ಅಂತಂದ್ರಲ್ಲ, ಪಕ್ಷ ಬೆಳೆದಿದೆಯಲ್ಲ, ಬೆಳೆದಿರೋದಕ್ಕೆ ಕಾರಣ ತಮಗೆ ಕೇಳ್ತೀನಿ, ಆ ಬೆಳೆದಿರೋದಕ್ಕೆ ಕಾರಣ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾತ್ರನ, ಬೇರೆಯವರ ಪಾಲು ಇದೆಯಾ? ಇದ್ರೆ ಯಾರು ಪಾಲು? ನಾನು ಸಣ್ಣ ಪುಟ್ಟ ಕಾರ್ಯಕರ್ತರು ಅಂತಕ್ಕಂಥ ತಂದೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ 1,80,000 ಮತ ಪಡೆದಿದ್ದೇವೆ. ಇದು ಯಾವುದೇ ನಾಯಕರಿಲ್ಲದೆ ಇದ್ದಾಗ. ಇವತ್ತು 1,80,000 ಮತ ಏರಿಕೆ. ನಾನು ನಾಟ್ ಓನ್ಲಿ ಕುಮಾರಸ್ವಾಮಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ದುಡಿಮೆ ಮಾಡಿದ್ದಾನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ. ಇವತ್ತು ಬೆಳೆಸಿದ್ದೇವೆ. ಅಲ್ಲೇನು ಒಕ್ಕಲಿಗರ ಸಮಾಜ ಇಲ್ಲ. ಇವತ್ತು ಹಂತವಾಗಿ ಬೆಳೀತಾ ಇದ್ದೇವೆ. ಬಿಜಾಪುರದಲ್ಲಿ 420 ಓಟಲ್ಲಿ ಒಂದು ಸೀಟ್ ಸೋತಿದ್ದೇವೆ, 1200 ಓಟಲ್ಲಿ ಒಂದು ಸೀಟ್ ಸೋತಿದ್ದೇವೆ, 2000 ಓಟಲ್ಲಿ ಒಂದು ಸೀಟ್ ಸೋತಿದ್ದೇವೆ. ನಿಮಗೆ ಜನತಾ ಪರಿವಾರದ ನಾಯಕರನ್ನ 80ರ ದಶಕದಲ್ಲಿ ಜನತಾ ಪರಿವಾರ ಕೊಟ್ಟ ನಾಯಕರಿದೆ ಕರ್ನಾಟಕದಲ್ಲಿ. ಇವತ್ತು ಐತಿಹಾಸಿಕ ದಾಖಲೆ ಅದು, ಅದ್ಭುತವಾದ ನಾಯಕರನ್ನ ಕರ್ನಾಟಕ ಕೊಡಿ. ಬಟ್ ಅವ್ರು ಇಟ್ಕೊಳಕ್ಕೆ ಯಾಕಾಗ್ತಿಲ್ಲ ನಿಮ್ಗೆ? ಎಲ್ಲ ಬಿಟ್ಟು ಹೋಗ್ತಾರೆ. ಆ ಒಂದು ಸನ್ನಿವೇಶ ನಡೆದಂಥ ಸಂದರ್ಭದಲ್ಲಿ ನಾನು ರಾಜಕೀಯದಲ್ಲಿ ಇರಲಿಲ್ಲ ಅವತ್ತಿನ ಸನ್ನಿವೇಶದಲ್ಲಿ. ಬಟ್ MP ಪ್ರಕಾಶ್ ನೀವು ಬಂದ ಬಿಟ್ಟು ಹೋದ್ರು. ಇಲ್ಲ, MP ಪ್ರಕಾಶ್ ಅವರು ಬಹುಶಃ 2008 ಚುನಾವಣೆ MP ಪ್ರಕಾಶ್ ಅವರು ಚುನಾವಣೆಯಲ್ಲಿ ಸೋತರು, ನಮ್ಮನ್ನು ಬಿಟ್ಟೋಗಿ. ಅವರೊಂದು ಬಾರಿ ನನಗೆ ಹೇಳಿದ್ರು, ಸಿಕ್ಕಿದ್ರು. ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಚುನಾವಣೆ ನಂತರ. ಇಲ್ಲ ಕುಮಾರಸ್ವಾಮಿ, ಎಲ್ಲ ಒಂದು ಕಡೆ ನಾವು ದುಡುಕಿದ್ದೇವೆ, ತಪ್ಪು ಮಾಡೋದು, ನಾವು ಕಾಂಗ್ರೆಸ್ಗೆ ಹೋಗಬಾರ್ದಾಗಿತ್ತು. ಇಲ್ಲೇ ಇದ್ದಿದ್ರೆ ಅವತ್ತು ಬಹುಶಃ 2008ರಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಏನೋ ದೊಡ್ಡ ಪ್ರಚಾರ ನಡೀತು. ಅವತ್ತು ಏನು ನಾವು 28 ಸೀಟ್ ಗೆದ್ದು, ನಮ್ಗೆ ಯಾರೂ ಇರಲಿಲ್ಲ ಅವತ್ತು. ಹಲವಾರು ಕ್ಷೇತ್ರದಲ್ಲಿ 2ನೇ ಪ್ಲೇಸ್ದಲ್ಲಿ ಏನೊಂದು 20-25 ಸೀಟ್ ಸೋತು ನಾವು, ಕಡಿಮೆ ಅಂತರದಲ್ಲಿ. ಅವತ್ತು 400-800 ಓಟ್ನ ಅಂತರದಲ್ಲಿ. ಬಹುಶಃ ಅವರೆಲ್ಲರೂ ಅವತ್ತು ನಮ್ಮ ಜೊತೆ ಒಗ್ಗಟ್ಟಾಗೇ ಇದ್ದಿದ್ರೆ ಅವತ್ತು ನಾವು 60-70 ಸೀಟ್ ಗೆದ್ದು ನಮ್ಮನ್ನು ಬಿಟ್ಟು ಯಾರು ಅಧಿಕಾರ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಒಂದು ಸತ್ಯವನ್ನು ಒಪ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರೇ, ನಿಮ್ಮ ಜೊತೆಗಿದ್ದಂಥವರು ಜನತಾ ಪರಿವಾರ ನಾಯಕರು ಬಿಟ್ಟು ಹೋಗಿದ್ದರಿಂದಾಗಿ JDSಗೆ ಹಿನ್ನಡೆ ಆಗಿದೆ. ಇಲ್ಲ, ಅದು ರಾಜಕೀಯದ ಕೆಲವು ಬೆಳವಣಿಗೆಯಿಂದ ಹಿನ್ನಡೆ ಆಗಿದೆ. ಆದರೆ ಇವತ್ತು ಈ ರಾಜ್ಯದಲ್ಲಿ ಜನತೆಯ ವಿಶ್ವಾಸ, ಪಕ್ಷದ ಕಾರ್ಯಕರ್ತರ ಶ್ರಮದಲ್ಲಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅಂತಕ್ಕಂಥ ವಿಶ್ವಾಸ ಇವತ್ತು ಹೊಂದಿದ್ದೇನೆ. ಹಂತವಾಗಿ ಬೆಳೀತಾ ಇದ್ದೇವೆ. ಕಾಂಗ್ರೆಸ್ ಮತ್ತು BJP ನಾನು ಇನ್ನೊಂದು ಕ್ಲಾರಿಫಿಕೇಶನ್, ಒಂದು ಮಿಸ್ ಆಯ್ತಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ವಿಷಯದಲ್ಲಿ.
ಅವತ್ತು ಮಧುಗಿರಿನಲ್ಲಿ ನಾನು ಅಭ್ಯರ್ಥಿ ಮಾಡಬೇಕಾದ್ರೆ ಕಾರಣ ನಾವು ವೀರಭದ್ರಯ್ಯ ಅಂತಕ್ಕಂಥವ್ರನ್ನ ನಿಲ್ಲಿಸಬೇಕು ಅಂತ ಏನಿದ್ದು ವಾರಂಟಿ ರಿಟೈರ್ಮೆಂಟ್ಗೆ ಅರ್ಜಿ ಹಾಕಿದ್ರು ಆಫೀಸರ್ ಸರ್ಕಾರ ಅಕ್ಸೆಪ್ಟ್ ಮಾಡಲಿಲ್ಲ ಅವತ್ತು. ಕೊನೆಯ ಹಂತದಲ್ಲಿ ಅವತ್ತು 8 ಚುನಾವಣೆಗಳು, ಬೈ ಎಲೆಕ್ಷನ್ಗಳು. ಅವತ್ತು ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಒಂದು BJP ಸರ್ಕಾರದ ಆಡಳಿತ ಏನಿತ್ತು ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕಾದ್ರೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನವ್ರ ಕೈಲಾಗಲಿಲ್ಲ. ನಾನು ಪ್ರತಿಯೊಂದು ಕ್ಷೇತ್ರವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡೆ ಹೋರಾಟ ಮಾಡೋದು. ಆ ಚುನಾವಣೆ ಗೆಲ್ಲಕ್ಕೋಸ್ಕರ ಅವತ್ತು ಅನಿತಾ ಕುಮಾರಸ್ವಾಮಿ ಅವರನ್ನು ಅಲ್ಲಿ ಚುನಾವಣೆ ನಿಲ್ಲಿಸಿದ್ವು. ಅವರು ಚುನಾವಣೆ ನಿಲ್ಲಿಸಿದಾಗಲೇ ದೇವೇಗೌಡರು ಹೇಳಿದ್ರು ಮುಂದೆ ಆ ಸ್ಥಾನವನ್ನು ವೀರಭದ್ರಯ್ಯನಿಗೆ ಬಿಟ್ಕೊಡ್ಬೇಕಾಗತ್ತೆ ಅಂತೇಳಿ ವಿಧಾನಸಭೆ ಚುನಾವಣೆಯಲ್ಲಿ. ಅವರು ಅಲ್ಲಿ ಕ್ಷೇತ್ರದಲ್ಲಿರೋವರೆಗೆ ವಿರೋಧ ಪಕ್ಷದಲ್ಲಿದ್ದರು. ಪ್ರಾಮಾಣಿಕವಾಗಿ ಯಾವುದೇ ಕೀಳ್ಮಟ್ಟದ ರಾಜಕಾರಣಕ್ಕೆ ಅವಕಾಶ ಕೊಡದೆ ಉತ್ತಮವಾದಂಥ ಶಾಸಕಿಯಾಗಿ ಕೆಲಸ ನಿರ್ವಹಿಸಿದರು. ಆದರೆ ಅವತ್ತೇ ತೀರ್ಮಾನ ಆಗಿದ್ದರಿಂದ ಆ ಕ್ಷೇತ್ರ ಅವ್ರಿಗೆ ಬಿಟ್ಕೊಡ್ಬೇಕಾಯಿತು. ಇಲ್ಲಿ ಚನ್ನಪಟ್ಟಣದಲ್ಲಿ ಅವತ್ತು ಪಕ್ಷ ಉಳಿಸಬೇಕಾಗಿತ್ತು, ಅದಕ್ಕೋಸ್ಕರ ಮತ್ತೆ ಅವ್ರ ತಲೆಕೋಟೆಯಲ್ಲಿ JDS ಉಳಿಸಬೇಕಾದ್ರೆ ದೇವೇಗೌಡ ಕುಟುಂಬ ಮಾತ್ರ ಬರಬೇಕು. ಅವ್ರು ಕಾರ್ಯಕರ್ತರು ನಿಮ್ಮ ಚುನಾವಣೆ ಗೆಲ್ಸಕ್ಕೆ ಬೇಕು, ಪಕ್ಷ ಉಳಿಸಕ್ಕೆ ನೀವು ಮಾತ್ರ ಇಲ್ಲ. ಅದಕ್ಕೆ ಹೇಳ್ತೀನಿ, ಅಶ್ವಥ್ ಅವರು ನಾವೇನು ಗೆಲ್ಲಿಸೋದು, ಯೋಗೀಶ್ ಅವರು ಕಾಂಗ್ರೆಸ್ಸಿಂದ BJPಗೆ ಹೋದಾಗ ಅವತ್ತು ನಮ್ಮ ದುಡಿಮೆ ಇದೆ. ನಮ್ಮಿಂದ ಗೆದ್ದರು ಮತ್ತು ಅವ್ರು ಮತ್ತೆ BJPಯ ಆಸೆ ಆಮಿಷಗಳಿಗೆ ಹೋದರು, ಬಿಟ್ಟೋದರು. ಅವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಚುನಾವಣೆ ನಿಲ್ಲಿಸ್ದೆ. ಅವತ್ತು ಒತ್ತಾಯ ಇತ್ತು ನಿಮ್ಮ ಕುಟುಂಬದಲ್ಲೇ ನಿಲ್ಲಿಸಬೇಕು ಅಂತ ಹೇಳ್ತಾಯಿದ್ರು. ಆದರೂ ನಾನು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿದೆ. ಆದರೆ ನಮ್ಮಲ್ಲೇ ಕೆಲವರು ಏನಪ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚಪ್ಪಲಿ ಹಾಕೊಳ್ಳದೆ ಓಡಾಡ್ತಕ್ಕಂಥವ್ನು ಇವತ್ತು MLA ಮಾಡಿ ನಾವು ಅವ್ನ ಮುಂದೆ ಕೈ ಕಟ್ಟೆ ಹಾಕೊಂಡು ನಿಲ್ಲಬೇಕು ಅಂತ ಹೇಳಿ ಪ್ರತಿಪಕ್ಷದವರ ಒಂದು ಕುತಂತ್ರದಲ್ಲಿ ಇವತ್ತು ಸ್ವಲ್ಪ ತೊಂದರೆ ಆಯಿತು, ಹಿನ್ನಡೆ ಆಯಿತು. ಅವತ್ತು ಫೈಟ್ ಕೊಟ್ಟಿದ್ದೇವೆ. ಮೊನ್ನೆ ಕಾರ್ಯಕರ್ತರ ಒತ್ತಾಯಕ್ಕೋಸ್ಕರವಾಗಿ ತೀರ್ಮಾನ ಮಾಡಿದೆ ಇಲ್ಲಿ ಚನ್ನಪಟ್ಟಣದಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲೂ ಅಷ್ಟೇ ನಾನು ಪ್ರಭಾಕರ್ ರೆಡ್ಡಿ ಕೊಡಬೇಕು ಅಂತ ಇದ್ದೆ ಮೊನ್ನೆ ಉಪಚುನಾವಣೆಯಲ್ಲಿ. ಆದರೆ ಅಂತಿಮವಾಗಿ ಕಾರ್ಯಕರ್ತರು ಏನೊಂದು DK ಶಿವಕುಮಾರ್ ಅವರು ತಮ್ಮ ನಿಲ್ತಾ ಇದ್ದಾನೆ, ಇಲ್ಲ ಈ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿಯನ್ನು ನಿಲ್ಲಿಸಬೇಕು ಅಂತೇಳಿ ಒತ್ತಾಯ ಹಾಕಿದ್ರು. ಆದರೆ ಅಲ್ಲಿ ನಮಗೆ BJPಯ ಒಂದು ಕುತಂತ್ರ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಜೊತೆ ಹೋದ್ರಲ್ಲ ದೊಡ್ಡದಾಗಿ. ಇಲ್ಲ, ಅದೇ ಹೇಳ್ತಾ ಇದ್ದೀನಲ್ಲ, ನಾವು ಎಡುತ್ತೀವಿ, ರಾಜಕಾರಣದಲ್ಲಿ ಎಡತಕ್ಕಂಥದ್ದು ಸಹಜ. ಅಲ್ಲಿ ಒಂದು ಆರೋಪ ಇದೆ ಕುಮಾರಸ್ವಾಮಿ ನಿಮ್ಮ ಮೇಲೆ, ದೇವೇಗೌಡರಿಗೆ ಇರ್ತಕ್ಕಂಥ ದೂರದೃಷ್ಟಿ ರಾಜಕಾರಣಕ್ಕೂ ಕುಮಾರಸ್ವಾಮಿ ಅವರ ಶಾರ್ಟ್ ಕಟ್ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ. ಅದಕ್ಕೆ ಕುಮಾರಸ್ವಾಮಿ ದೇವೇಗೌಡರು ಮಧ್ಯೆ ಅಷ್ಟೊಂದು ಆ ವಿಶ್ವಾಸ ಕಮ್ಮಿ ಆಗ್ತದೆ ರಾಜಕೀಯ ಕಾರಣಕ್ಕೆ ಹೇಳ್ತಾರೆ, ನಿಮ್ಮ ಕುಟುಂಬದ ಹೇಳ್ತಲ್ಲ. ದೇವೇಗೌಡರಿಗೂ ನನಗೂ ಯಾವುದೇ ರೀತಿಯ ವಿಶ್ವಾಸದ ಕೊರತೆ ಇಲ್ಲ. ನನ್ನ ಜೀವನದಲ್ಲಿ ಒಂದು ಬಾರಿ ಕುಮಾರಸ್ವಾಮಿ ತಂದೆ ಮಗ ವಿಶ್ವಾಸ ಹೇಳ್ತಲ್ಲ, ರಾಜಕೀಯ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ತೆಗೆದುಕೊಳ್ಳುವಂತ ರಾಜಕೀಯ ತೀರ್ಮಾನಗಳು ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ, ಇವರು ಶಾರ್ಟ್ ಕಟ್ ಹೋಗ್ತಾರೆ ಕುಮಾರಸ್ವಾಮಿ. ಇಲ್ಲ, ಕುಮಾರಸ್ವಾಮಿಯ ನಿರ್ಣಯ ಯಾವತ್ತೂ ಪಕ್ಷಕ್ಕೆ ತೊಂದರೆ ಆಗಿಲ್ಲ. ಅದನ್ನು ಬಹಳ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ. ನನ್ನ ಮಾತು ಕೇಳಿದ್ರೆ ಇವರು BJP ಜೊತೆ ಸರ್ಕಾರ ಮಾಡಿದ್ರು, BJP ಜೊತೆ ಬೆಂಗಳೂರು ಗ್ರಾಮಾಂತರ BJP ಜೊತೆ ಮೈತ್ರಿ ಮಾಡ್ಕೊಂಡ್ರಿ. BJP ಜೊತೆ ನಾನು ಸರ್ಕಾರ ಮಾಡಿದ್ರಿಂದಲೇ ಹೂ ಇಸ್ ಕುಮಾರಸ್ವಾಮಿ ಅನ್ನೋದು ಈ ರಾಜ್ಯದ ಜನತೆಗೆ ಅರ್ಥ ಆಗಿದ್ದು. ಈ ಪಕ್ಷ ಏನಿಲ್ಲ, JDS ಉಳ್ಕೊಂಡಿದ್ದೀವಿ. JDS ಪಕ್ಷ 40 ಸ್ಥಾನ ಗೆದ್ದಿದ್ದೀವಿ. ಆದರೆ ಸರ್ ನೀವು ಕಳೆದ ನೀವು 4 ತಿಂಗಳ ಬೆಳವಣಿಗೆ ಏನಾಗುತ್ತೆ, 4-5 ತಿಂಗಳ ಅಥವಾ ಈ ಸರ್ಕಾರ ಬಂದ ಮೇಲೆ 8-9 ತಿಂಗಳಿಂದ ದೇವೇಗೌಡ ಒಂದು ಹೇಳಿಕೆ ಕೊಡ್ತಾರೆ, ಕುಮಾರಸ್ವಾಮಿ ಅವರು ಆರೋಗ್ಯ ನೋಡ್ಕೋಬೇಕು, ಪಕ್ಷವನ್ನು ನಾನು ನೋಡ್ಕೋತೀನಿ. ಎಮ್ ಐ ರೈಟ್ ಸರ್? ಸೊ ಹಾಗೆ ಹೇಳಿದ್ರೆ ನಿಮಗೆ ವಿಶ್ರಾಂತಿ ಕೊಡುವುದು ದೇವೇಗೌಡರ ಉದ್ದೇಶ ಆಗಿತ್ತು, ಅಥವಾ ಕುಮಾರಸ್ವಾಮಿ ಅವರ ಸ್ಟೈಲ್ ಆಫ್ ಫಂಕ್ಷನಿಂಗ್ ಏನಿದೆ ಓಡಾಟ ಹೆಚ್ಚಿಗಾಗಿದೆ ಅಂತ ಅದು ಅವ್ರಿಗೆ ಇಷ್ಟವಾಗದೆ ಈ ಪಕ್ಷವನ್ನು ನನ್ನ ನಿಯಂತ್ರಣ ತಗೋ. ಯಾಕಂದ್ರೆ ಆ ಟೈಮ್ನಲ್ಲಿ ತಾವು ನನಗನ್ಸುವ ಹಾಗೆ ಸ್ವಲ್ಪ BJP ಕಡೆ ವಾಲಿದ್ರೇನೋ ಅಂತ ಅನುಮಾನ ಇದೆ ನನಗೆ. ದೇವೇಗೌಡ ತೃತೀಯ ರಂಗದ ಕಡೆ ವಾಲ್ತಾ ಇದ್ರು. ಸೊ ಅವರು ಪಕ್ಷವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಅವ್ರು ಹೇಳಿದ್ದು ಕುಮಾರಸ್ವಾಮಿ ಅವರಿಗೆ ವಿಶ್ರಾಂತಿ ಬೇಕು ಅಂತ. ನಿಮಗೆ ನಿಜವಾಗಿ ವಿಶ್ರಾಂತಿ ಬೇಕಾಗಿತ್ತಾ, ಅಥವಾ ತಮ್ಮ ಸ್ಟೈಲ್ ಆಫ್ ಫಂಕ್ಷನಿಗೆ ಅವ್ರಿಗೆ ಇಷ್ಟ ಆಗದೆ ಈ ರೀತಿ ಮಾಡಿಲ್ಲ? ಅವರು ಒಂದು ತಂದೆ ಮಗನ ಸಂಬಂಧದಲ್ಲಿ ಮಗ ಕಳೆದ 6 ವರ್ಷದಿಂದ ಒಂದು ನಿಮಿಷ ವಿಶ್ರಾಂತಿ ಪಡೆದಿದೆ, ಈ ಪಕ್ಷಕ್ಕೆ ದುಡಿಮೆ ಮಾಡಿದ್ದಾನೆ, ಇವನು ಹುಡುಗಾಟ ಆಡ್ತಾ ಇದ್ದಾನೆ, ಹೃದಯದ ಕಾಯಿಲೆಯಿಂದ ಚಿಕಿತ್ಸೆ ಒಳಗಾಗಿರ್ತಕ್ಕಂಥವನು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಕ್ಕಂಥದ್ದು ಅವನ ದೇಹಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ತಂದೆಯಾಗಿ ಮಗನಿಗೆ ಇವತ್ತು ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಅದರಲ್ಲಿ ರಾಜಕೀಯವಾಗಿ ವಿಶ್ರಾಂತಿನ ತೆಗೆದುಕೊಳ್ಳಿಕ್ಕೆ ನನಗೆ ಹೇಳಿಲ್ಲ. ದೈಹಿಕವಾಗಿ ನೀನು ಅನುಭವಿಸ್ತಾ ಇರ್ತಕ್ಕಂಥ ನಿನ್ನ ದೇಹಕ್ಕೇನು ಶ್ರಮ ಹಾಕಿದೆ, ಆ ಒಂದು ಶ್ರಮವನ್ನು ಸರಿಪಡಿಸ್ಕೊಂಡು ವಿಶ್ರಾಂತಿ ತೆಗೆದುಕೋ ಅನ್ನೋದನ್ನ ದೈಹಿಕವಾಗಿ ಹೇಳಿದ್ದಾರೆ. ರಾಜಕೀಯವಾಗಿ ಅವರೆಂದು ನನ್ನ ವಿಶ್ರಾಂತಿ ಪಡೆಯುತ್ತೆ ಯಾರು ದೇವೇಗೌಡರಿಗಿಂತ ಕುಮಾರಸ್ವಾಮಿ ಕಾರಣ, ಅದಕ್ಕೆ ಕಾರಣ
ಅವರ ಆಹಾರ ಪದ್ಧತಿನೇ ಬೇರೆ, ಅವ್ರಿಗೇನು ಯಾವುದೇ ಕಾಯಿಲೆಗಳಿಲ್ಲ. ಇನ್ನು ನನಗೆ ಹೃದಯದ ಕಾಯಿಲೆಗೆ ಚಿಕಿತ್ಸೆ ಆಗಿದೆ ಈಗಾಗಲೇ. ಇವತ್ತು ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ, ನಾನು ಹೃದಯದ ಕಾಯಿಲೆಯಿಂದ ಚಿಕಿತ್ಸೆಗೆ ಒಳಗಾಗಿದ್ದು. ಬಹುಶಃ ನನ್ನ ದುಡಿಮೆ ಇವತ್ತೇನಿದೆ, ಇವತ್ತು 18-20 ಗಂಟೆಗಳ ಕಾಲ ನಾನೇನು ದುಡಿಮೆ ಮಾಡ್ತಿದ್ದೇನೆ ಪಕ್ಷಕ್ಕೆ, ದೇವೇಗೌಡರ ಒಂದು ಗುಣ ಏನಿದೆ ಅದು ನಮಗೆ ಶಕ್ತಿ ಕೊಟ್ಟಿದ್ದಾರೆ. ತಾವೇ ಈ ವೇದಿಕೆಯಲ್ಲಿ ಹೇಳಿ ತಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯ ಅತ್ಯಂತ ಎಲೆಕ್ಷನ್ ಚೆನ್ನಾಗಿದ್ದೇನೆ. ಭಾಳ ಜನ ನಾಯಕರುಗಳಿಗೆ ಬೇರೆ ಬೇರೆ ಪಕ್ಷದಲ್ಲಿ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾರೆ. ಆದರೆ ಆ ಭಗವಂತ ಇದ್ದಾನೆ, ಯಾವ ಬಡವರಿಗೆ ನನ್ನ ಹೃದಯದಿಂದ ನಾನು ಕೆಲಸ ಮಾಡಿದ್ದೇನೆ ಆ ಜನತೆಗೋಸ್ಕರವಾಗಿ, ಆ ಬಡವರ ಪ್ರೀತಿ ಏನಿದೆ ಆ ಪ್ರೀತಿ ನನಗೆ ರಕ್ಷಣೆ ಮಾಡಿ ನನ್ನ ಆರೋಗ್ಯ ಏನೂ ಕೊರತೆ ಇಲ್ಲ. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ, ಒಂದೇ ಫೇಸ್ನಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಜಾತ್ಯತೀತ ಜನತಾದಳ ಅಂದರೆ ಅದು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮಾತ್ರ. ಪಕ್ಷವನ್ನು ಗೆಲ್ಲಿಸಬೇಕು ಅಂದರೆ ನೀವೇ ಎಲ್ಲ ಕಡೆ ಹೋಗಬೇಕು, ನೀವೇ ಎಲ್ಲ ಪ್ರಚಾರ ಮಾಡಬೇಕು. ಬೆಳಗ್ಗೆ 7 ಗಂಟೆಗೆ ನಾನು ಕೆಲಸ ಪ್ರಾರಂಭ ಮಾಡಿದ್ರೆ 10 ಗಂಟೆವರೆಗೆ ಕೆಲಸವನ್ನು ನಿರ್ವಹಿಸಲಿಕ್ಕೆ ಚುನಾವಣಾ ನೀತಿ ಸಂಹಿತೆ ನಮಗೇನು 10 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಸೆಕೆಂಡು ಸಮಯ ವ್ಯರ್ಥ ಮಾಡಿದೆ. ಇವತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲಿ ತಾವೇ ಹೋಗಬೇಕು ಅಂತ ಪ್ರವಾಸ ಮಾಡ್ತಾರೆ, ತಾವೇ ಹೋಗಬೇಕು. ಇಡೀ ಅದು ಏನಾಗಿದೆ, ಹಲವಾರು ಜನ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಆದರೆ ಜನತೆಯಲ್ಲಿ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ಕುಮಾರಸ್ವಾಮಿ ಬಂದಾಗ ತೋರಿಸ್ತಕ್ಕಂಥ ಒಂದು ವಿಶ್ವಾಸ ಪ್ರೀತಿನ ಆ ನಾಯಕರ ಮೇಲೆ ಇನ್ನೂ ಆ ಜನ ಗಮನ ಹರಿಸ್ಲಿಕ್ಕಾಗಿಲ್ಲ. ಅದಕ್ಕೆ ಕುಮಾರಸ್ವಾಮಿನೇ ಬೇಕು ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ನಾನು ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಬಂದಿದೆ, ನಾನು ಮತ್ತೆ ಚರ್ಚೆ ಮಾಡ್ತೇನೆ. ನನಗೆ ಈಗಲೂ ಕೂಡ ನಂಬಿಕೆ ಇಲ್ಲ ಕುಮಾರಸ್ವಾಮಿ ಮೇಲೆ. ಒಂದು ವೇಳೆ JDS ಅವ್ರನ್ನ ಲೆಕ್ಕಾಚಾರದ ಪ್ರಕಾರ ಸೀಟು ಬರೋದಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟವರು MP ಗೂ ನಿಲ್ಲಬಹುದು, ಗೊತ್ತಿಲ್ಲ. ಅದ್ರ ಬಗ್ಗೆ ಪ್ರಶ್ನೆನ ಕೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.